ಇವನವನ ಎಮ್ಮಿಗೋಡು ಎಮ್ಮಿಗೋಡು ಬಿದ್ದಂಗೆ ಬಿದ್ಕೊಂಡ ಹುಡು ಇಲ್ಲ ಪ್ರಪಂಚದಲ್ಲಿಲ್ಲ ಸೂರ್ಯ ಅಲ್ಲಿ ನೆತ್ತಿ ಮೇಲೆ ಬಂದು ಇಷ್ಟು ಬೆಳಕು ಹರಿದೈತಿ ಇನ್ನ ಬಿದ್ಕೊಂಡ ನಾನು ನೋಡಿದ್ರೆ ಅವನವನ ಬೆಳಕು ಹರಿದ ಮೇಲೆ ಬದುಕಿರ್ತೀನಿ ಇಲ್ಲ ಅಂದೆ ಕಣ್ಣು ಬಿಟ್ಟು ನೋಡಿದೆ ನನ್ನ ಮೈ ನನ್ನ ಎಲ್ಲ ತಲೆ ಪಲಿ ಎಲ್ಲ ಮುಟ್ಕೊಂಡು ನೋಡಿದೆ ನನ್ನ ರುಂಡ ಮುಂಡ ಎಲ್ಲ ಕರೆಕ್ಟ್ ಇತ್ತು ನಾನು ಜೀವಂತನ ಅದೀನಿ ಅಂತ ಅಂದ್ಮ್ಯಾಗ ಈಗ ಒಂಚೂರು ನನಗೆ ಸಮಾಧಾನ ಆಗೈತಿ ಕಿನ್ನೋಡ್ಕಿನ ಯಾವುದೇ ಒಂದು ಪ್ರಪಂಚದ ಅರಿವಿಲ್ದಂಗ ದೆವ್ವದ ಕುಟೆ ಬಾಳೆ ಮಾಡಕತ್ತೀವಿ ಅಂತಂದ್ರು ಅಂಜಿಕಿಲ್ದಂಗ ಹೆಂಗ್ ಬಿದ್ಕೊಂಡಳ ಅವನು ಇವನ ಲೇ ಲೇ ವಿಜ್ಜಿ ಎದಳೆ ನಿಮ್ಮ ಮೌನ ಎದಳೆ ಯವ್ವ ಏನ್ ಕಿಟಿಕಿಟಿರಿ ನಿಮ್ದಂತ ಯವ್ವ ಏನಿದ್ದಿ ಕಣ್ಣ ತೆಗಿಯಾಕ ಬರೋಲ್ತ್ ನೋಡು ನಿಮ್ಮ ಹಳದಿ ಏನು ಇದೈತ ನಿಮ್ಮ ದನಿ ನನಗೊಂದು ನಮ್ನಿ ರಾಕ್ಷಸ ದನಿ ಕೇಳಂಗ ಆಗ್ತೈತೆ ನೋಡು ಸುಮ್ ಬಾಯ್ ಮುಚ್ಕೊಂಡು ಬಿದ್ಕರಿ ಲೇ ಹಡ್ಬಿಟ್ಟಿ ಲೇ ಲೇ ಬೆಣ್ಲೆ ಲೇ ವಿಜ್ಜಿ ನೀ ಎಲ್ಲದ ಏನದ ಅರ್ವೈತನ್ಲೇ ಲೇ ನೀನ್ ಮನ್ಯಾಗ ನಮ್ಮ ಮನ್ಯಾಗ ಇಲ್ಲಲೇ ದೆವ್ವದ ಮನ್ಯಾಗ ಅದೀವ್ಲೇ ನಾವು ದೆವ್ವದ ಮನ್ಯಾಗ ಲೇ ಎದ್ದಳ್ಳಿ ಎದ್ದು ಕಣ್ಬಿಟ್ರ ನೋಡ್ಲೆ ಎದ್ದಳ್ಳಿ ಗೊತ್ತಿದ್ದ ಯಾಕೆ ಬರ್ರಿ ನಾನೇನು ಅಷ್ಟೇ ನರು ಮರು ಆಗಕ್ಕೆ ನನಗೇನು 60 ವರ್ಷ 70 ವರ್ಷ ಆಗಿಲ್ಲ ಅರಮನೆ ಅಂತ ಅರಮನೆ ಒಳಗೆ ಬಂಗಾರದ ಬೆಡ್ ಮ್ಯಾಗ ಆರಾಮ್ ರಾಣಿಗತ್ತೆ ಮುಕ್ಕೊಂಡಿನಿ ಅಲ್ಲಿದ್ದಾಗ ಗುಡ್ಸಲ್ದಾಗ ಇದ್ದಾಗೂ ಹಿಂಗೆ ಕಿರಿಕಿರಿ ಕೊಡ್ತಿದ್ರಿ ಈಗ ಇಲ್ಲರ ಒಟ್ಟು ನೆಮ್ಮದಿಲಿಂತ್ರ ಮಕ್ಕಳಕ್ಕೆ ಬಿಡ್ರಿ ಒಟ್ಟು ರಾಣಿ ಹಂಗೆ ಆರಾಮ್ ಅದೀನಿ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟೈತೆ ನಿಮ್ಗೆ ಹೊಟ್ಟೆ ಉರಿತೈತನಲ್ಲ ಅದಕ್ಕೆ ಇಲ್ಲಿನ ಚಿಗಣಿಗತ್ತೆ ಕಾಡಕತ್ತೀರ ನನಗೆ ಇವ ಹೋಲ್ ಬಾರ ಮರೈತಿ ಆತ್ ಬಾ ನಿನ್ ರಾಣಿ ನನ್ನ ರಾಜ ಬಾ ಒಂಚೂರು ನನಗೆ ಚಹಾ ಮಾಡ್ಕೊಡು ಬಾಲಿ ನನಗೆ ಭಾಳ ಯಾಕೆ ಒಂಥರ ಭಯ ಬಂದ್ಬಿಟ್ಟೈತಿ ಸ್ವಲ್ಪ ಚಹಾ ಕುಡಿದು ಒಂಚೂರು ಗಟ್ಟಿದ್ದೀರಿ ಮಾಡ್ತೀನಿ ಮುಂಜಾನೆದ್ದು ಅದು ಚಹಾ ಕುಡಿದ್ರೆ ಹೊರಗೆ ಹೋಗುತ್ತಾ ಇಲ್ಲ ಅಂದ್ರಿಲ್ಲ ಅದ್ರಾಗ ಈ ಬಂಗಾರದ ಬೈಕಿನ್ಯಾಗ ನನಗೆ ಅದ್ಯಾಕೆ ಬಂಗಾರದ ಮ್ಯಾಗ ಕೂತ್ಕೊಂಡಿನಿ ಅನ್ನೋದಕ್ಕೆ ಅದ್ಯಾಕೆ ಹೊರಗೆ ಬರುವಲ್ತ್ಲಿ ಅದಕ್ಕೆ ಒಂಚೂರು ಚಹಾ ಕುಡು ಅವಾಗೆಲ್ಲ ಸರಳ ಹೊಟ್ಟೆ ಆರಾಮ ಆತಂದ್ರೆ ಒಟ್ಟು ನಾನು ಆರಾಮಕ್ಕೀನಿ ಅವನು ಅಂಜಿಕೆಗೆ ಯಾವುದು ಏನು ತಲೆನೋ ಓಡಾದಂಗೆ ಆಗ್ಬಿಟ್ಟೈತ್ಲಿ ಬಾ ಒಂಚೂರು ಜಲ್ದಿ ಚಹಾ ಅದೆಲ್ಲ ಅಡಿಗೆ ಮನೆ ಎಲ್ಲೋತು ಏನೋ ಗೊತ್ತೇ ಇಲ್ಲ ಬಾ ಒಂಚೂರು ಜಲ್ದಿ ಎದ್ದು ಚಹಾ ಮಾಡ್ಕೊಡು ಎದ್ದು ಯವ್ವ ನಿಮ್ಮ ಕಿಟಿಕಿಟಿಗೆ ನನಗೆ ನಿದ್ದಿನ ಹಾಳಾಗಿ ಹೋಗ್ತೋಗ್ರಟ್ಟಾಗ ತಡ್ರಿ ಬಂದೆ ನಿಮ್ದೊಂದು ಕಾಟ ಎಲ್ಲಿದ್ರು ಅಷ್ಟೇ ಚಾ 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 ಅಂತ ನಿಂತ್ಬಿಡ್ತಾರೆ ಮುಂಜಾನೆದ್ದು ಬರ್ರಿ ಅಡಿಗೆ ಮನೆಯಲ್ಲಿ ಐತಿ ನೋಡಿ ಮಾಡ್ಕೊಡ್ತೀನಿ ಬರ್ರಿ ಗಂಟ್ಲು ಕಸರುತ್ತೀನಿ ಬರ್ರಿ ಇದೇನಿಲ್ಲ ಇದು ಇಲ್ಲೇನ ಟಿ ವಿ ಇಲ್ಲೊಂದು ಸೋಫಾ ಗೀಪ ಏನೋ ಅದಾವಲ್ಲೇ ಓ ಇದು ಟಿ ವಿ ನೋಡಕ ಅಂತಂದು ಟಿ ವಿ ದೊಡ್ಡದು ಇಡ್ತೀವಿ ಅಂದಿದ್ರಲ್ಲ ಹೌದು ನೋಡ್ಲಿ ದೊಡ್ಡದೈತೆ ನೋಡಿ ಟಿ ವಿ ಅಲ್ಲೋಡು ಸೋಫಾ ಗೀಪ ಎಲ್ಲ ಇಟ್ಟಾವ ನೋಡ್ಲಿ ಇದುಗಳು ಯವ್ವ ಇನ್ಮ್ಯಾಗ ರಾಣಿಗತೆ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ಈ ಮೆತ್ತನ ಸೋಫಾದ ಮ್ಯಾಗ ಆರಾಮ್ ಟಿವಿ ನೋಡ್ಕೊಂತಿರ್ಬೋದು ಯವ್ವ ನನ್ನ ಯವ್ವ ಇಷ್ಟು ಸಂಭ್ರಮ ಇಷ್ಟು ಖುಷಿ ನನಗೆ ಯಾವಾಗ ಸಿಕ್ಕಿತ್ತು ನೀವೊಂದು ನಿಮ್ಗೆ ಬರ್ರಿ ಚಾ ಮಾಡ್ಕೊಡೋದು ದೊಡ್ಡ ನಿಮ್ಗೆ ಇದೇನ್ರಿ ಇದು ಯಾವ್ದೋ ಒಂದು ದೊಡ್ಡ ಇದು ಐತಲ್ರಿ ಇಲ್ಲಿ ಇವೇನ್ರಿ ಮೆಟ್ಲು ಗಿಟ್ಲು ಏನೋ ಜಗ್ಗದವಿಲ್ಲಿ ಈ ಮೆಟ್ಲೆತ್ತಿ ಹೋದ್ಮ್ಯಾಗ ಏನಾರ ಅಡಿಗೆ ಮನೆ ಐತೇನ ಬರ್ರಿ ನೋಡಮ್ ಬರ್ರಿ ಇದೇನ್ರಿ ಇದು ಎಲ್ಲರೂ ಸುತ್ತಕೊಂಬಂದ್ರು ಒಳ್ಳ ಬಳ್ಳ ಇಲ್ಲೇ ಬರಕತ್ತೀವಲ್ಲ ಅಡಿಗೆ ಮನೆ ಎಲ್ಲೈತಂತನ ಸಿಗವಲ್ತು ಇಷ್ಟು ದೊಡ್ಡ ಅರಮನೆಯಾಗ ಅಡ್ಡಾಡ ಕೈ ಕಾಲು ಬ್ಯಾನಾಗ ಹೋದ ನನಗ ಅಡಿಗೆ ಮನೆನ ಸಿಗವಲ್ತಾನೆ ಅವನವನ ಇಲ್ಲೇ ಐತ್ರಿ ಅಡಿಗೆ ಮನಿ ಈ ಬಾಗ್ಲ ಹಾಕೈತಲ್ಲ ನಮಗ್ ಗೊತ್ತಾಗಿಲ್ಲ ಇದರಿ ಬರ್ರಿ ಇದು ಅಡಿಗೆ ಮನಿ ಅಲ್ಲಲ್ಲಿ ದೇವ್ ಹೇಳಿದಕ್ಕೆ ಶೂನ್ಯನೇ ನೋಡು ಚಹಾ ಮಾಡ್ಕೊಡ್ಬೇಕಂತ ಮತ್ತ ರಾಣಿಗೆ ಏನೇನ ಚಿಕನ್ ಅದಂತ ಆ ರಾಜಾಗ ಮಟನ್ ಅದಂತ ಲೇ ನೋಡ್ಲಿ ನಾವ್ ಇಲ್ಲಿ ಒಂದ್ ನಮ್ನಿ ಬಟ್ಲರ್ ಅಡಿಗೆ ಮಾಡೋ ಬಟ್ಲರ್ ಕಣ್ಣಂಗ ನಮ್ಮಲ್ಲಿ ಇಟ್ಕೊಂಡ್ಬಿಟ್ಟವಲ್ಲಿ ದೇವ್ಗಳು ಈಗ ಅರ್ಥ ಮಾಡ್ಕೊಡ್ಲಿ ಬಾರ್ಲಿ ಹುಡುಗಂಬಾಲಿ ಅಯ್ಯ ಸುಮ್ಮನೆ ಅವಕ್ಕೆ ಮಾಡಿದೆ ನಮಗೊಂಚೂರು ಅವು ಚಿಕನ್ ಮಟನ್ ಅವಕ್ಕೆಲ್ಲ ನೋಡ್ರಿ ಅವಕ್ಕೆಲ್ಲ ಏನು ಸ್ವಲ್ಪ ರೊಕ್ಕನ ನಾವೆಲ್ಲಿ ತಿನ್ನೋದು ಭಾಗ್ಯ ಕಾಣ್ತಿದ್ದು ದಿನ ಒಂದ್ಕೊನು ನೋಡು ಅವು ತಿಂತವೆ ಅವೇನು ಊಟ ತಿಂತವೆ ನಮಗೂ ಬಿಡ್ತಾವಿಲ್ಲ ನಾವು ನಮ್ಮ ದೊಡ್ಡ ಅವ್ರ ದೊಡ್ಡ 4 ಮಂದಿ ಅಡಿಗೆ ಮಾಡಕ್ಕೆ ಏನು ದೊಡ್ಡಾಗದ್ದೆ ಸುಮ್ಮನೆ ಏ ಅಡಿಗೆ ಮಾಡ್ರಿ ಮಾತಾಡ್ಕೊಂತ ನಿಂದ್ರಬಾಡ್ರಿ ನಮ್ಗೆ ಈಗಾಗಲೇ ಹೊಟ್ಟೆ ಬಹಳ ಹಸ್ಬಿಟ್ಟೈತಿ ಚಿಕನ್ನು ಮಟನ್ನು ಎಲ್ಲ ಮಾಡ್ರಿ ಅಲ್ಲ ದೇವ ಚಿಕನ್ ಮಟನ್ ಮಾಡ್ರಿ ಅಂತಿರಲ್ಲ ಇಬ್ರು ಗಂಡ ಹೆಂಡತಿ ಇಲ್ಲಿ ಎಲ್ಲದವು ಚಿಕನ್ ಎಲ್ಲದವು ಮಟನ್ ಎಲ್ಲದವು ಎಲ್ಲಿಂದ ತರಬೇಕು ತಡಿ ಹೊರಗೆ ಮಾರ್ಕೆಟಿಗೆ ಹೋಗಿ ಒಂದ್ 4 ಕೋಳಿ ಒಂದ್ 4 ಕುರಿ ಹಿಡ್ಕೊಂಡ್ ಇಟ್ರೆ 2 ದಿವಸ ತನಕ ಇಲ್ಲೇ ಇರ್ತೀವಿ ಆಗ್ಲಿಲ್ಲ ಹಿಡ್ದೇನೆ ಇಲ್ಲ ಅಂದ್ರೆ ತಗೊಂಡ್ ಬರ್ತೀನಿ ಏನೇನ್ ಬೇಕು ಚಿಕನ್ ಮಟನ್ ಏನೇನ್ ಸಾಮಾನು ಎಲ್ಲ ತೊಗೊಂಡ್ಬರ್ತೀನಿ ತಡಿ ನೀವೆಲ್ಲೂ ಹೊರಗೆ ಹೋಗು ಹಾಗಿಲ್ಲ ಎಲ್ಲ ಇಲ್ಲೇ ಅದಾವು ನಿಮಗೆಲ್ಲ ನಾ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ನಿಲ್ಲ ಬರ್ರಿ ತೋರಿಸ್ತೇನೆ ಬರ್ರಿ ನಿಮಗೆಲ್ಲ ನೋಡ್ರಿ ಇಲ್ಲೆಲ್ಲ ಆಕಳ ಎಮ್ಮಿ ಎಲ್ಲ ಅದಾವು ನಿಮಗ ಹಾಲು ಹಾಕಾಕ ಮೊಸರಿಗೆ ಚಾಕ ಏನ್ ಬೇಕಲ್ಲ ನಿಮಗ್ ಹಾಲು ಎಲ್ಲ ಅದಾವ ನೋಡು ಎಷ್ಟರ ಹಿಡ್ಕೋರಿ ಹಾಲು ಎಷ್ಟರ ಹಾಲು ಕುಡಿರಿ ಎಷ್ಟರ ಮೊಸರು ತಿನ್ರಿ ಎಷ್ಟು ಬೇಕು ದನ ಅಷ್ಟದ ನೋಡು ಇಲ್ಲೆಲ್ಲ ಅದಾವ ನೋಡ್ರಿ ನೋಡಿದ್ರೇನೆ ನೋಡ್ರೊಟ್ಟೆ ಪಾಪ ದವುಗಳು ನಮ್ಮ ಸೊಳಗೆ ಹಾಲು ಮೊಸರು ಐನ ಉಂಡು ಚಂದ ಗಟ್ಮುಟ್ಟಿಗೆ ತಣ್ಣಗ ತಂಪಗಿ ಇರ್ಲಂತೇಳಿ ಎಷ್ಟರ ತಿನ್ರಿ ಎಷ್ಟರ ಕುಡ್ರಿ ಅಂತೇಳಿ ಅಲ್ಲೋಡ್ರಿ ಎಷ್ಟಕ್ಕೊಂದ ಆಕಳ ಎಷ್ಟಕ್ಕೊಂದ ಎಮ್ಮಿ ಎಲ್ಲ ಕಟ್ಟೆಲ್ಲ ಸಜ್ಜು ಮಾಡ್ಯಾವ ನಿಮ್ಗ ಬಲು ಅನುಮಾನ ನಿಮ್ಗ ನೋಡ್ರಿ ನಿಮಗ ಕೋಳಿ ಎಷ್ಟು ಬೇಕು
ಅದಾವ ಕೋಳಿ ಇದ್ರಾಗ ಒಂದ್ 4 ಕೋಳಿ ಇಲ್ಲ 5 ಕೋಳಿ ನನಗ ಚಿಕನ್ ತಂದೂರಿ ಚಿಕನ್ ಏನೇನ್ ಐಟಮ್ ಅದಾವೆಲ್ಲ ಮಾಡ್ರಿ ತಗೋರಿ ಕೋಳಿ ತಗೋರಿ ನಡ್ರಿ ನೋಡ್ರಿ ಮಟನ್ ಮಾಡಕ ಎಂತೆಂತ ಕುರಿ ಅದಾವು ಕೋಳಿ ಅದಾವು ಮತ್ತ ಆಡದವು ಯಾವ್ದಾರ ತಗೋರಿ ದಪ್ಪನು ನೋಡಿ ಆರಿಸ್ಕೊಂಡು ನನಗ ಒಂದ್ 4 ಕುರಿ ಹುಡ್ಕೊಂಬರ್ರಿ 4 ಕುರಿ ಹಾ ದವ್ವ ಯಾರ ಮನೆಗೆ ನಿನ್ನ ಫ್ರೆಂಡ್ಸ್ ದವ್ಗಳೇನಾರ ಗೆಸ್ಟ್ ಬರಕತ್ತಾರನ? ಇಲ್ಲ ಯಾಕ ಅಲ್ಲ ಒಂದು 4 ಕುರಿ ಅಂತೀಯಲ್ಲ ಅದಕ್ಕಂದೆ ಒಂದು ಕುರಿಗೆ ಏನಿಲ್ಲ ಅಂದ್ರೆ ಒಂದು 30 40 50 ಮಂದಿ ಉಂಟಾರ ಅಂತ ಕೇಳಿದ್ನಪ್ಪ. ಮತ್ತೆ ನೀನು 4 ಕುರಿ ಅಂತೀಯಲ್ಲ ಅದಕ್ಕೆ ಯಾರ ನಿನ್ ಫ್ರೆಂಡ್ಸ್ ಏನಾರ ಪಾರ್ಟಿ ಗಿಟ್ ಇಟ್ಕೊಂಡಿನ ಅಂತ ಕೇಳಿದೆ. ಮೊಚ್ಚ ಬಾಯ್ ನನ್ ಮುಂದೆ ಹುಡುಗಾಟ ಆಡ್ಬೇಡ ನೀನು ನಾನು ಇಲ್ಲಿ ಯಾವ ಪಾರ್ಟಿ ಗೀಟಿ ಮಾಡತ್ತಿಲ್ಲ 4 ಕುರಿ ನನಗ ಸಾಲಂಗಿಲ್ಲ ಏನು ಪಾರ್ಟಿ ಗೀಟಿ ಮಾಡಿ ಇನ್ನೊಬ್ರು ತಿನ್ಸಕ್ಕೋಲೇನು 4 ಕುರಿ ನನಗ 5 ಕೋಳಿ ನನ್ನ ಹೆಂಡತಿ ರಾಣಿಗೆ ಮಾಡಿ ನಡ್ರಿ ಬಿಡ ಬಿಡ ಯಪ್ಪ ಅದಷ್ಟು ಎಲ್ಲ ಅಡ್ಡಾಡಿ ಆ ದನ ಕುರಿ ಆಗ ಅಯ್ಯವ್ವ ಕೋಳಿ ಎಲ್ಲ ನೋಡ್ಕೊಂಬರದ್ರಾಗ ರಗಡ್ ರಗಡ್ ಆತ ರೀ. ಹೋಗಿ ಆ ಕುರಿದು ಚರ್ಮ ಸುಲ್ದು ತಗೊಂಬರಿ, ಆ ಕೋಳಿ ಕತ್ತರಿಸಿ ಪುಕ್ಕ ಕಿತ್ತಿ ತಗೊಂಬರಿ. ಅಡತ್ತಿಗೆ ನಾನು ಎರಡಕ್ಕೂ ಮಸಾಲೆ ಯಾರ್ದಿಡ್ತೀನಿ, ಮಸಾಲೆ ಯಾರ್ದು ಬಡ ಬಡ ಮಾಡ್ಕೊಡೋಣ ದೌಕ. ಅಲ್ಲಲ್ಲಿ ನಾನು ಒಂಚೂರು ಚಹಾ ಕೇಳಿದೆ, ನಂಗೆ ಒಂಚೂರು ಒಂದು ಕಪ್ ಚಹಾ ಮಾಡ್ಕೊಡಲ್ಲ ನೋಡು. ಅದು ಯಾವ್ದು ಚಿಂತೆ ಬರ್ತೈತೆ ನಿನಗೆ? ಅಲ್ರಿ ಒಂದ್ 4 ಕುರಿ 5 ಕೋಳಿ ಏನ್ ಸ್ವಲ್ಪ ಆಗುತ್ತೆ ಮಾಡೋದು? ಎಷ್ಟೊತ್ತಾಗುತ್ತೆ ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ಹೆಣ ಬಿದ್ದು ಹೋಗುತ್ತೆ. ಅಲ್ರಿ ಅದನ್ನ ಮಾಡಿ ನಾವು ತಿನ್ನೋದೊದಿಗೆ ದೋಗು ತಿನ್ನಕ ಆಗತ್ತನ್ರಿ, ಎಷ್ಟೊತ್ತು ಬೇಕ್ರಿ ಮಾಡಕ? ಅದಕ್ಕೆ ರೀ ಈಗ ನಂಗೆ ಚಾಪ ಅಂತ ತಲೆ ಕೆಸ್ಕೊಂಡ್ ತಿಂದ್ಬಿಟ್ರೆ ನನಗೆ ಮಾಡೋದಾಗಲ್ಲಪ್ಪ. ಸರಿ ಬಿಡು, ಬಸ್ ಸ್ಟ್ಯಾಂಡ್ನಾಗ ಅಲ್ಲಿ ಈ ಥರ ಮಾಡ್ತಾನಲ್ಲ ಚಾ, ನಾನು ನಮ್ಮೂರಂತ ಬಸ್ನಾಗ ಅಲ್ಲೇ ಹೋಗ್ಬಿಟ್ಟು ಬರ್ತೀನಿ ತರಿ. ಎಲ್ಲೂ ಎಲ್ಲೂ ಹೋಗಕ್ಕೆ ನಿಂಗೆ ದಾರಿನೇ ಇಲ್ಲ, ಎಲ್ಲೂ ಹೋಗಕ್ಕೂ ಆಗದೇ ಇಲ್ಲ. ಯಾಕೆ ದೇವ ಯಾಕೆ ಹೋಗಕ್ಕಾಗಿಲ್ಲ? ಇದು ಈಗ ಹೋಗ್ಬಂಗಿಲ್ಲ ಅಲ್ಲೆಲ್ಲ ಹೊರಗೆ ಅದ್ರಂಗ ಮುಂದೆ ತಗೋ ನಮ್ಮ ಊರಾಗ ಹೋಗ್ತೀನಿ. ಅಲ್ಲ ನಮ್ಮ ಊರಾಗ ಚಾದ ಅಂಗಡಿ ಚಾ ಕುಡ್ದು ಮತ್ತೆ ಬರ್ತೀನಪ್ಪ. ನಾನು ಹೆಂಡತಿನಲ್ಲಿ ಒಬ್ಬೇಕಿನ ಬಿಟ್ಟು ನಾನು ಹೆಂಗೆ ಅಲ್ಲಿ ಹೋಗ್ತೀನಿ? ಬರ್ತೀನಿ ನಾನು. ಏ ಹುಚ್ಚ ನೀನೀಗೆಲ್ಲದೆ ಅಂತ ನಿನಗೆ ಗೊತ್ತನ? ಭೂಗರ್ಭದ ಆಳದೊಳಗದಿ ನೀನು ಒಂದು ಬಾವಿ ಅಂತರದೊಳಗದಿ ಮ್ಯಾಲೆ ಎಲ್ಲರಿಗೂ ಬಾವಿ ಕಾಣಕತ್ತೈತಿ. ಆದ್ರ ನೀನು ಬುಡುಕದಿ ಬಾವಿ ಒಳಗ ನಿನಗೊಂದು ದೊಡ್ಡ ಅರಮನೆ ನಿನಗೆಲ್ಲ ಸೃಷ್ಟಿ ಮಾಡ್ಕೊಟ್ಟೀನಿ. ಇದ ನಿನ್ನ ಊರೊಳಗಿನ ಬಾವಿ ಒಳಗ ನೀನ್ ಅದಿದಿ. ಈಗ ನೀನ್ ಇನ್ನು ಊರಾಗ ಅದಿದಿ, ನೀನ್ ಊರ್ ಬಿಟ್ಟು ಏನ್ ಊರಿಲ್ಲ. ಮ್ಯಾಲೆ ಎಲ್ಲರೂ ನೀರ್ನ ಮೂರವ್ರು ತುಂಬ್ಕೊಂಡು ಹೋಗ್ತಾರ, ಅವ್ರಿಗೆ ನೀನ್ ಒಳಗಿರೋದ್ ಗೊತ್ತಿಲ್ಲ. ಮ್ಯಾಲೆ ಎಲ್ಲರಿಗೂ ನೀರ್ ಕಾಣಿಸುತ್ತ ಬಾವಿ ಕಾಣುತ್ತ, ಆದ್ರ ಒಳಗಿರೋ ನೀ ಮನಿ ನೀನು ಯಾರು ಕಾಣಲ್ಲ. ನೀ ಮಾತಾಡೋದು ನಿಂದೇನು ಗೊತ್ತಾಗಿಲ್ಲ ಯಾರಿಗೂ. ನೀನ್ ಇಲ್ಲಿಂದ ಹೋಗಕ್ ಆಗದೇ ಇಲ್ಲ. ನನಗೆ ಕೊಡಿದ್ರಿ, ನಾನೇನ್ ಮಾಡಿದ್ರಿ? ನನಗೆ ಕೊಡಕತ್ತೀರಿ ಏನಾತ್ರಿ? ನಾನೇನ್ ತಪ್ಪ ನಿನ್ನ ಅಂತ ಕೊಡಕತ್ತೀರಿ? ಏನ ನಿಮ್ಮ ಅವನು ಅವಾಗ ಹೇಳಿದೆ ತಪ್ಪಿಸ್ಕೊಂಡ್ ಬಾಲೆ ಬ್ಯಾಡ್ಲೆ ಅದೆವು ನಮಗೆ ಇದು ಮಾಡತ್ತೋ ಬಾಲೆ ಹೋಗಂತ ಅಲ್ಲಿ ಹೊಲ್ದಾಗಿಂತ ಹೇಳ್ಕೊಂತ ಬಂದೆ. ಇದೇನಾಯ್ತಲೆ ಬ್ಯಾಡ್ಲೆ ಈ ಪೆಟ್ಟಿಗೆ ಬೇಡ ಮುಟ್ಬಿಡ ಅಂದ್ರೆ ಹಂಗಂದಿ ಬಂಗಾರ ಅಂದಿ. ತೆಗಿಯೋದ್ ಬೇಡ ಅಂದ್ರೆ ಬಂಗಾರ ಐತಿ ತೆಗಿರಿ ಅಂದಿ. ತಗದ್ಮ್ಯಾಗ ಈ ದೇವುಗಳ ಮನೆ ಕರ್ಕೊಂಡು ಬ್ಯಾಡ್ಲೆ ಓಡಗಮ್ಮ ಅಂದ್ರೆ ನಾ ರಾಜ ನೀರಾಣಿ ಅಂತ ನನ್ನ ಎಷ್ಟೆಲ್ಲ ಮಾಡಿ ನೋಡ್ಲೆ ನಮ್ಮನ್ನ ಯಾವ ಪರಿಸ್ಥಿತಿ ತಂದಿಲ್ಲ ನಿನ್ನ ಅವನ ನಿನ್ನ ಇಲ್ಲೇ ನಿನ್ನ ರುಂಡ ಮುರುಗ ಅವ ದೇವಕ್ಕೆ ಊಟ ಅಡಿಗೆ ಮಾಡಿ ಹಾಕ್ತಿಂತಲ್ಲಿ ನಿನ್ನ. ಬ್ಯಾಡ್ರಿ ನನಗೇನ್ ಗೊತ್ತಿತ್ರಿ ಈ ದೇವುಗಳು ಹಿಂಗ ಮಾಡ್ತಾವಂತಂದೆ? ನನಗೇನ್ ಗೊತ್ತಿತ್ರಿ? ಬ್ಯಾಡ್ರಿ ನನಗೂ ನಿಮ್ಮಷ್ಟ ಅಂಜಿಕ್ ಬರತೈತ್ರಿ. ಬಿಡ್ರಿ ಸರಿ ತೆಗಿಯಂದಕ್ಕೆ. ಯವ್ವ ಎಂತ ಪರಿಸ್ಥಿತಿ ತಂದಿಟ್ಟಿಲ್ಲ ಹೇಳ್ಬಿಟ್ಟಿ. ಹೆಂಗ್ ಬದುಕ್ಬೇಕ್ಲೆ ನಾವಿಲ್ಲಿ ಯಾರ್ಯಾರು ಜನಸಂದಣಿ ಇಲ್ಲ ನಮ್ಗ. ಏನ್ ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ಬಾಳೆವು ಹೆಂಗಲ್ಲಿ ನಮ್ಮ ಬಾಳೆವು ಹೆಂಗ? ಅಲ್ರಿ ನಾವ್ ಹೆಂಗು ಬಾವ್ಯಾಗ ಅದೀವಲ್ಲ, ನಾವು ಜೋರಾಗಿ ಇಬ್ರು ಸೇರಿ ಲಕ್ಷ್ಮಕ್ಕ, ಪಾತಿ, ಜಯಕ್ಕ ಆಮೇಲೆ ಎಲ್ಲರ ಹೆಸರು ಕರೆದು ಜೋರಾಗಿ ಹೋದ್ರಂತಡ್ರಿ. ಅವಾಗ ಯಾರಾಗ ಬಾವ್ಯಾಗ ದನಿ ಕೇಳ್ತೈತಲ್ಲ ಅಂತ ಹೇಳ್ತಾರ, ಹಗ್ಗ ಜೋತ್ ಬಿಡ್ತಾರ ಮ್ಯಾಗೆ ಹೋಗ್ಬಿಡಂ ಬರ್ರಿ. ನೀವು ಮಾತಾಡಿದಲ್ಲಿ ಯಾರಿಗೂ ಕೇಳೋದೇ ಇಲ್ಲ, ಯಾಕಂದ್ರೆ ನಡಕ ನೀರದವಲ್ಲ, ನಿಮ್ಮ ದನಿ ಆ ಕಡೆ ಹೋಗೋದೇ ಇಲ್ಲ. ಒಂದ್ ವೇಳೆ ಅಲ್ಲಿಂದ ದನಿ ಕೇಳಿಸ್ಬೋದು, ಯಾರಾದ್ರೂ ಮಾತಾಡಿದ ದನಿ ನಿಮ್ ಕಿವಿ ಬಿದ್ರು ಬಿಡ್ಬೋದು, ಆದ್ರೆ ನಿಮ್ಮ ದನಿ ಮಾತ್ರ ಹೋಗೋದಿಲ್ಲ. ಅಲ್ಲಿಂದ ಏನು ನಿಮಗೆ ಗೊತ್ತಾಗದೇ ಇಲ್ಲ, ನೀವು ಇಲ್ಲಿಂದ ಪಾರಾಗಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಜಲ್ದಿ ಒಂದ್ ಅರ್ಧ ತಾಸ್ನಾಗ ಇಬ್ಬರು ಅಡಿಗೆ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರ ನಿಮ್ಮನ್ನ ಹಂಗ ಹಸಿ ನಿಮ್ಮನ್ನ ಸೀದಾ ಗಂಟಕ್ಕೆ ಹಾಕೊಂಡ್ ನುಂಗೇ ಬಿಡ್ತೀವಿ ನಾವು. ಜೀವ ಕೈಯಾಗ ಇಟ್ಕೊಂಡು ನಾವು ಜೀವನ ಮಾಡೋದಾತಲ್ರಿ ನಮ್ಮ ಪರಿಸ್ಥಿತಿ. ಯಾವಾಗ ನಮ್ಮನ್ನ ಹಸಿ ಅಂತವಲ್ರಿ, ನಮ್ಮನ್ನ ಯಾವಾಗ ಗಂಟಲ್ದಾಗ ಹಿಂಗ ಒಂದ್ ನಮನಿ ಆಳಿ ಕಲ್ಲು ಒಕ್ಕೊಂತಾರಲ್ರಿ, ಹಂಗಿಲ್ ಬಾಯ ಒಕ್ಕೊಂತವ ಏನ್ರಿ ನಮ್ಮನ್ನ. ಬರ್ರಿ ಇನ್ನೇನಿದ್ರ ಬಡ ಕೋಳಿನ ಕುರಿನ ಎರಡು ಕೊಯ್ದು ಕೂಡ ಬರ್ರಿ, ಬಡ ಮಾಡಿ ಅವತ್ರ ಬಾಯಿ ಹೊಟ್ಟೆ ತುಂಬಿಸ್ಬಿಟ್ರೆ ನಮ್ಮನ್ನ ನುಂಗಂಗಲ್ ಬರ್ರಿ, ಇಲ್ಲಾಂದ್ರೆ ನಮ್ಮನ್ನ ನುಂಗ್ತೋ ಬರ್ರಿ ಇದಕ್ಕೆ ನಿಂದಿರ್ತೀರಿ ಬರ್ರಿ. ಏನಿ ಮೌಳ ಆಡ್ಬಿಟ್ಟು ನಿನ್ಲಿಂದಲೇ ನನಗೆ ಇದೆಲ್ಲ ಅನ್ಭವಿಸೋದು. ಯಾವ ಜನ್ಮದಾಗ ಯಾವ ಪಾಪಕ್ಕೆ ನನಗೆ ಏಟಾಗಿ ಬಂದು ನನಗೆ ಜೀವ ತಿಂದು ನನಗೀಗ ಇಂಥ ನರಕ ಅನ್ಭವಿಸಂಗ ಆಗೈತಲ್ಲಿ. ಯವ್ವ ಇಂಥ ನರಕ ಯಾ ನನ್ನ ಶತ್ರುಗೂ ಬೇಡ. ನಡಿ ಬಡ ಕಳ್ಕೊಡ್ತು ನಾವು ಮಾಡಿ ಬೇಯಿಸಿ ಹಾಕಿ ಉಪ್ಪು ಖಾರ ಗಿಡ ಹಾಕಿ ಮಾಡ್ಕೊಡೋ ನಡಿ ನೀ ಮೌನ.
ಹ್ಞೂ ನಮ್ಮದು ಅಷ್ಟು ಕಂಪ್ನಿ ಎಲ್ಲ ಡಾಕ್ಯುಮೆಂಟ್ಸು ಅವೆಲ್ಲ ರೆಡಿ ಇದಾವೆ ನಮ್ಮ. ಆಮೇಲೆ ಅವು ಎಲ್ಲ ಲೆಕ್ಕಗಳನ್ನೆಲ್ಲ ಕರೆಕ್ಟ್ ಇಟ್ಕೋ. ಆಮೇಲೆ ಈ ನಮ್ಮ ಎಲ್ಲ ಈ ಯಾವ್ಯಾವ ಮಟೀರಿಯಲ್ಸ್ ಬಂದವು, ಯಾವ್ಯಾವ ಮಟೀರಿಯಲ್ಸ್ ಎಷ್ಟೆಷ್ಟು ಯಾವ್ಯಾವ ಕಂಪ್ನಿಗೆ ಸೇಲ್ ಆಗ್ಯಾವು, ಅವನೊಂಚೂರೆಲ್ಲ ಲೆಕ್ಕ ಮಾಡಿಡು. ಆಮೇಲೆ ನಾನು ಒಂದಿಷ್ಟು ಟೈಪ್ ಮಾಡಂತ ಹೇಳಿದ್ನೆಲ್ಲ, ಅವೆಲ್ಲ ಮೆನ್ಷನ್ ಮಾಡ್ಕೊ. ನಾನು ಯಾವುದನ್ನ ಟೈಪ್ ಮಾಡಿ ಯಾವ್ಯಾವ ಕಂಪ್ನಿಗೆ ಅವನ್ನ ಮೇಲ್ ಮಾಡು. ಹಾಂ ಆಯ್ತು ಸರ್. ಓಕೆ, ನಾನೆಲ್ಲ ಮೆನ್ಷನ್ ಮಾಡ್ಕೊಂಡಿನಿ ಸರ್. ಒಂದಷ್ಟು ಬೇರೆ ದೇಶಕ್ಕೆ 4 ಕಂಪ್ನಿ ಅದಾವು ಸರ್. 4 ಕಂಪ್ನಿಗೆ ಬೇರೆ ದೇಶಕ್ಕೆ ಮೇಲ್ ಮಾಡೋದವು. ನಮ್ಮ ಹೊರ ರಾಜ್ಯಗಳಿಗೆಲ್ಲ ಒಂದಿಷ್ಟು ಅದಾವು. ಆಯ್ತು ಸರ್, ನಾನು ಇವನ್ನೆಲ್ಲ ಮೇಲ್ ಮಾಡ್ತೀನಿ ಎಲ್ಲ ಕಂಪ್ನಿಗಳಿಗೂ. ಆಮೇಲೆ ಬೇರೆ ದೇಶಕ್ಕೂ ಮೇಲ್ ಮಾಡ್ತೀನಿ ತಗೋರಿ ಸರ್. ಹಾಂ ಓಕೆ ಓಕೆ. ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡ. ಹಾಂ ಸರ್, ಆಯಿತು. ಟೈಪ್ ಮಾಡ್ತೀನಿ ಸರ್. ಇವಾಗಲೇ ಕಂಪ್ಯೂಟರ್ ಟೈಪ್ ಮಾಡಿ ನಿಮ್ಗೆ ಕಳಿಸ್ತೀನಿ ಸರ್. ನೀವು ಓಕೆ ಮಾಡಿದ್ಮೇಲೆ ನಾನು ಮೇಲ್ ಮಾಡ್ತೀನಿ ಸರ್. ಮೇ ಐ ಕಮ್ ಇನ್ ಸರ್? ಹಾಂ ಎಸ್ ಕಮ್ ಇನ್. ಗುಡ್ ಮಾರ್ನಿಂಗ್ ಸರ್. ಹಾಂ ಗುಡ್ ಮಾರ್ನಿಂಗ್. ರಾಜು, ನಿಮ್ಗೆ ಕೆಲಸದಿಂದ ತೆಗೆದಿದ್ನಲ್ಲ, ಮತ್ತೆ ಬರೋಕೆ ಹೋಗಿದ್ರಿ ನೀವು? ಸರ್ ಎಕ್ಸ್ಕ್ಯೂಸ್ ಸರ್ ಒಂದ್ಸಲ ನನಗೆ ಕ್ಷಮಿಸ್ಬಿಡಿ ಸರ್. ಇನ್ನೊಂದ್ಸಲ ನಾನು ಯಾವತ್ತೂ ಈ ತಪ್ಪು ಮಾಡಂಗಿಲ್ಲ ಸರ್. ನಾನು ಈ ಕೆಲಸದ್ಲಿಂತ ನಾನು ಏನಾರ ಬಿಟ್ಟು ನಾನು ಬೇರೆ ಎಲ್ಲೂ ನನಗೆ ಆಪ್ಷನ್ಸೇ ಇಲ್ಲ ಸರ್. ಇಷ್ಟು ವರ್ಷ ನಾನು ಈ ಕಂಪ್ನಿ ಒಳಗೆ ಎಷ್ಟು ನಿಯತ್ತಿನಿಂದ ಕೆಲಸ ಮಾಡೀನಿ. ಒಂದೇ ಒಂದು ತಪ್ಪಿಗಾಗಿ ನೀವು ತೆಗಿತೀನಿ ಅಂದ್ರೆ ಇದು ನಂಬೋ ಮಾತೇನ್ರಿ ಸರ್? ಇಷ್ಟು ನನ್ನ ಮ್ಯಾಗ ನೀವು ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡವರು ಯಾಕೆ ಒಮ್ಮಿದ್ದ ಮಕ್ಕಳಿಗೆ ಹಿಂಗೆ ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ ಸರ್. ಇನ್ನೊಮ್ಮೆ ಯಾವತ್ತೂ ನಿಮ್ಮ ಮನಸ್ಸಿಗೆ ನೋವಾಗಂಗೆ ಯಾವ ತಪ್ಪೂ ಮಾಡಂಗಿಲ್ಲ ಸರ್. ಆಯ್ತು ಸರ್, ಒಂದ್ಸಲ ನನಗೆ ಕ್ಷಮಿಸ್ಬಿಡಿ ಸರ್. ನನ್ನ ಜಾಬ್ ನನ್ನ ಸೀಟ್ ವಾಪಸ್ ಇದು ಮಾಡಿಬಿಡಿ ಸರ್. ಸಾರಿ ಸರ್, ನನಗೆ ಮಾಡಬೇಡಿ ಸರ್, ಪ್ಲೀಸ್ ಸರ್. ಸರಿ ಆಯಿತು. ಏನೋ ಭಾಳ ವರ್ಷದಿಂದ ನಮ್ಮ ಕಂಪ್ನಿ ಒಳಗೆ ನಿಯತ್ತಿಂದ ಮಾಡ್ಕೊಂಬಂದಿ ಅಂತ. ಆದರೆ ನೀನು ಬೇಜವಾಬ್ದಾರಿತನ ಕೇಳಿಸಿ ನಾನು ತೆಗೆದಿದ್ದೆ. ಇನ್ನು ಅದನ್ನು ಮಾಡಂಗಿಲ್ಲ ಅಂತ ಹೇಳ್ತೀಯಲ್ಲ, ಸರಿ ಆಯಿತು. ಇನ್ಮ್ಯಾಗ ನಿನಗೆ ಆ ಕೆಲಸ ಇರಲ್ಲ, ಸ್ವಲ್ಪ ಅದಕ್ಕಿಂತ ಕೆಳಗಿರುತ್ತೆ. ಈಗ ನಾನು ಹೊಸದಾಗಿ ನನಗೆ ಪರ್ಸ್ನಲ್ PA ಅಪಾಯಿಂಟ್ಮೆಂಟ್ ಮಾಡ್ಕೊಂಡೀನಿ. ಅವ್ರ ಕೈ ಕೆಳಗೆ ಅಂದರೆ ಅವ್ರು ಹೇಳಿದ್ದನ್ನು ನೀವು ಮಾಡಬೇಕು. ಅಂತ ಏನು ನಿಮ್ಮಷ್ಟು ಪೊಸಿಷನ್ ಫಸ್ಟ್ ಇದ್ದಿದ್ದಿಲ್ಲ. ಲೋ ಪೊಸಿಷನ್ ನೋಡ್ರಿ. ನಿಮ್ಗೆ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಆಯ್ತು ಸರ್, ಯಾವುದಾದ್ರೂ ಸರಿ. ಕೆಲಸ ಸಿಕ್ಕ ಮಾನ ಮರ್ಯಾದೆ ಉಳಿದ್ರೆ ಸಾಕಾಗೈತಿ ಸರ್. ಆಯ್ತು ಸರ್, ಅದು ಯಾವುದಾದ್ರೂ ಆಗಲಿ ಮಾಡ್ತೀನಿ ತಗೋರಿ ಸರ್. ಏನಮ್ಮ ನೀಲ, ಹಾಂ ಸರ್. ಇವ್ರಿಗೆ ಇವ್ರ ಯೋಗ್ಯತೆಗೆ ಯಾವುದು ಒಂದು ಕೆಲಸ ನೀವು ಡಿಸೈಡ್ ಮಾಡಿ, ನೀವು ಅವ್ರಿಗೆ ಇರೋ ನಮ್ಮ ಆಫೀಸ್ನಾಗ ಒಂದು ಪೋಸ್ಟ್ ಕೊಡಿ, ಒಂದು ಕೆಲಸ ಕೊಟ್ಟು ಕಳಿಸ್ರಿ. ಯಾಕಂದ್ರೆ ಮೊದಲಿಂದ ಮಾಡಿದವ್ರು ಇವರು. ಸ್ವಲ್ಪ ಏನೋ ಇವ್ರು ಬೇಜವಾಬ್ದಾರಿ ತನಕ ನಾನು ಸ್ವಲ್ಪ ಸಿಟ್ಟಾಗಿ ತೆಗೆದು ಹಾಕಿದ್ದೆ. ಇವಾಗ ಮತ್ತೆ ಅವರು ರಿಕ್ವೆಸ್ಟ್ ಮಾಡ್ಕೊಳಕತ್ತಾರ ಅಂತ ಕೊಡಕತ್ತೀನಿ. ಆದ್ರೆ ಆ ಪೋಸ್ಟ್ ನಾನು ಕೊಡಕತ್ತಿಲ್ಲ. ಈಗ ನೀವು ನಮ್ಮ ಪರ್ಸನಲ್ ಪ್ರಿಯ ಆಗಿರೋದ್ರಿಂದ ಅದನ್ನು ನಿಮಗೆ ವಹಿಸಾಕತ್ತೀನಿ. ನೀವು ಇವ್ರದ್ದು ನೋಡಿ, ಇವ್ರ ಕ್ವಾಲಿಟಿ, ಇವ್ರು ಇದ್ರ ಮೇಲೆ ಇವ್ರು ಹೆಂಗೆ ಮಾಡ್ತಾರೆ ಕೆಲಸ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ, ನಿಮಗೆ ಯಾವ ಕೆಲಸ ಇವ್ರು ಕೊಡ್ಬೇಕು ಅನ್ಸುತ್ತೋ ಅದನ್ನು ಇವ್ರಿಗೆ ಕೊಡ್ರಿ. ಹಾಂ ಸರ್, ಓಕೆ ಸರ್. ಬರ್ರಿ ಸರ್, ಮಿಸ್ಟರ್ ಬರ್ರಿ. ಹಾಂ ಮೇಡಮ್, ಮೇ ಮೇ ಅದೇ ಕ್ರೀ ರಾಜು, ಹಂಗೆ ಮೇ 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 ಅನ್ನತ್ರಿ. ಅವ್ರ ಹೆಸರು ಮೇ ಅಲ್ರಿ, ಅವ್ರ ಹೆಸರು ನೀಲಾ ಅಂತಂದ್ರಿ. ನೀಲಾ ಅಂತಂದು ಕರೀರಿ. ಅದೇನ್ರಿ ಮೇ 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 ಅನ್ನಕತ್ತಿರಲ್ಲ. ಓಕೆ ನೀಲಾ ಮೇಡಮ್, ಆಯ್ತು ರೀ. ಸರಿ ಬರ್ರಿ, ನಿಮ್ಗೊಂದು ಯಾವ್ದು ಯೋಗ್ಯತೆ ನೋಡಿ ಒಂದು ಕೆಲಸ ಕೊಡ್ತೀನಿ ಬರ್ರಿ ಸರ್. ನಾನೆಲ್ಲ ಒಂದು ಮೇಲ್ ಮಾಡಿ ನಿಮ್ಗೆ ಪೋಸ್ಟ್ ಮಾಡ್ತೀನಿ ರೀ. ನಿಮಗೆ ನೀವು ಅದು ಕರೆಕ್ಟ್ ಇತ್ತಂದ್ರೆ ನೀವು ನನಗೆ ಹೇಳ್ರಿ. ಎಲ್ಲ ಯಾವ್ದಾವ್ದು ಯಾವ ಕಂಪ್ನಿಗೆ ಯಾವುದನ್ನ ಮೇಲ್ ಮಾಡೋದಕ್ಕೆ ಇದು ಅಂತ ನೀವು ಸ್ವಲ್ಪ ನಂಗೆ ಟಿಕ್ ಮಾಡಿ ನಂಗೆ ಇದು ಮಾಡಿ ಸರ್. ನಾನು ಅದು ಕಂಪ್ಯೂಟರ್ನಾಗ ನಾನು ಆಯಾ ಕಂಪ್ನಿಗೆ ಮೇಲ್ ಮಾಡ್ತೀನಿ ತಗೋರಿ ಸರ್. ಹಾಂ ಆಯ್ತಮ್ಮ, ನೀನು ಸೆಂಡ್ ಮಾಡು ನನ್ನ ಇದಕ್ಕೆ. ನಾ ಮಾಡಿ ನಿನ್ಗೆ ಯಾವ್ದು ಓಕೆ ಅಂತ ಇದನ್ನು ಕಳಿಸ್ತೀನಿ, ನೀನು ಅದು ಮೇಲ್ ಮಾಡಿ ಅಂತ. ಹಾಂ ಬರ್ರಿ. ಅಲ್ಲ, ಈಕೆ ನಾನು ಹೇಳ್ತೀನಿ ಇಲ್ಲ ಅಲ್ಲ, ಅದು ನನ್ನ ಆಫೀಸ್ನಾಗ ನನಗಿಂತ ಹೈಯರ್ ಪೋಸ್ಟ್ನಾಗ. ಆಮೇಲೆ ಇಂಗ್ಲೀಷ್ನಾಗೆಲ್ಲ ಮಾತಾಡ್ತಾಳ. ಕಂಪ್ಯೂಟ್ರ್ ಎಲ್ಲ ವರ್ಕ್ ಮಾಡಕ್ಕೆ ಬರುತ್ತಾ. ಮೇಲು ಸೆಂಡ್ ಮಾಡೋದು, ಟೈಪ್ ಮಾಡೋದು, ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ಮೇಲ್ ಮಾಡಕತ್ತಾಳ. ನನಗೂ ಅಷ್ಟೇ ತಲೆ ಹೋಗ್ಕೊಳ್ಳಲ್ಲ, ಅದನ್ನು ಮಾಡತ್ತಾಳ. ಅಲ್ಲ, ಏಕೆ ನನ್ನ ಏನು ಹೌದಲ್ಲ. ಈ ನಾನು ಏನು ನೋಡತ್ತೀನಿ, ನನಗೇನು ತಲೆಗೆ ಯಾವ ಹೊತ್ತು ಮೆಂಟಲ್ ಲೂಸ್ ಆದ್ನೆ ಹೆಂಗೆ ನಾನು. ಯವ್ವ ತಡಿ, ಆಕೆ ಜೊತೆಗೆ ಹೋಗಿ ಇನ್ನೊಂದ್ಸಲ ತಿಳ್ಕೊಂಬಿಡ್ತೀನಿ.